ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ವಂದನೆಗಳು. ದೇವರು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನ ಆಶೀರ್ವದಿಸಲಿ. ಕಳೆದ ರಾತ್ರಿಯಲ್ಲಿ ದೇವರು ನಮ್ಗೆಲ್ಲರಿಗೂ ಸುಖವಾದ ನಿದ್ರೆಯನ್ನು ಕೊಟ್ಟು ಈ ಮುಂಜಾನೆಯಲ್ಲಿ ದೇವರು ನಮ್ಮನ್ನು ಎಬ್ಬಿಸಿದ್ದಾರೆ. ಆದ್ರಿಂದ ನಾವು ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದ್ರ ಮೂಲಕವಾಗಿ ಮುಂಜಾನೆಯ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡೋಣ. ಎಸಯ್ಯ, ನಿನ್ನ ನಾಮವನ್ನು ಸ್ತುತಿಸ್ತೇವೆ ಕರ್ತನೆ, ನಿನ್ನ ನಾಮವನ್ನು ಕೊಂಡಾಡ್ತೇವೆ, ಘನಪಡಿಸ್ತೇವೆ, ಮಹಿಮೆಪಡಿಸ್ತೇವೆ ಸ್ವಾಮಿ. ದೇವರೇ, ಕಳೆದ ರಾತ್ರಿಯಲ್ಲಿ ನಮಗಳ ನಿದ್ರೆಯನ್ನು ಕೊಟ್ಟು ಸ್ವಾಮಿ, ಮುಂಜಾನೆಯಲ್ಲಿ ದೇವರೇ ನಾವೆದ್ದು ಸ್ವಾಮಿ ನಿನ್ನ ವಾಕ್ಯಗಳ ಧ್ಯಾನ ಮಾಡುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಸ್ತುತಿಸುವಂತೆ ಕೊಟ್ಟಂತ ಒಂದು ಮಹಾ ಕೃಪೆಗಾಗಿ, ಮಹಾಭಾಗ್ಯಕ್ಕಾಗಿ ನಿನ್ನ ನಾಮನ ಸ್ತುತಿಸ್ತೇವೆ, ಕೊಂಡಾಡ್ತೇವೆ, ಘನಪಡಿಸ್ತೇವೆ, ಮಹಿಮೆಪಡಿಸ್ತೇವೆ ಸ್ವಾಮಿ. ಈ ಮುಂಜಾನೆ ನಿನ್ನ ಆಶೀರ್ವಾದ ಮಾಡಪ್ಪ. ಈ ಮುಂಜಾನೆಯಲ್ಲಿ ಕರ್ತನೆ ನಮ್ಮ ಜೊತೆಯಲ್ಲಿ ಮಾತನಾಡಪ್ಪ. ಈ ಮುಂಜಾನೆ ವಾಕ್ಯ ಹಂಚ್ಕೊಡೋದು ಇಚ್ಛಾಪಾಸವನ್ನ ಆಶೀರ್ವಾದ ಮಾಡಪ್ಪ. ಅವ್ರ ಮೂಲಕವಾಗಿ ಅಪ್ಪ ನಮ್ಮ ಜೊತೆಯಲ್ಲಿ ನೀವು ಮಾತನಾಡಿ ನಮ್ಮನ್ನ ನಡೆಸಬೇಕಾಗಿ ಎಲ್ಲ ಘನ ಮಾನ ಮಹಿಮೆನ ನಿಮ್ಗೆ ಸಲ್ಲಿಸುತ್ತಾ ಯೇಸು ನನ್ನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ಕೊಳ್ತೇವೆ ತಂದೆ, ಆಮೇಲೆ. ನಾವೆಲ್ಲರೂ ವಿಡಿಯೋಗಳನ್ನ ಆನ್ ಮಾಡಿ ಕುತ್ಕೊಳ್ಳೋಣ. ವಿಡಿಯೋಗಳನ್ನ ಆನ್ ಮಾಡಿ, ಯಾರು ವಿಡಿಯೋಗಳನ್ನ ಆಫ್ ಮಾಡಬೇಡಿ, ಕುತ್ಕೋಬೇಡಿ. ವಿಡಿಯೋಗಳನ್ನ ಆನ್ ಮಾಡಿ. 안녕하세요 목사님. 네, 고맙습니다. 오늘도 이렇게 화요일 아침에 여러분들과 만나서 너무 기쁩니다. ಇವತ್ತು ಸಹ ಮಂಗಳವಾರದಲ್ಲಿ ನಿಮ್ಮೆಲ್ಲರನ್ನ ನೋಡ್ಲಿಕ್ಕೆ ನಾನು ತುಂಬಾ ಸಂತೋಷವುಳ್ಳವನಾಗಿದ್ದೇನೆ. 예, 오늘은 시편 109편 말씀 가지고 은혜를 나누겠습니다. ಕೀರ್ತನೆ 109ನೇ ಕೀರ್ತನೆನ ಇವತ್ತು ನಾವು ಧ್ಯಾನವನ್ನ ಮಾಡೋಣ. 예, 1절부터 4절 말씀입니다. ಕೀರ್ತನೆ 109 1ನೇ ವಾಕ್ಯದಿಂದ 4 ವಾಕ್ಯಗಳವರೆಗೂ ಇವತ್ತು ನಾವು ಓದ್ಕೊಳ್ಳೋಣ. ಕೀರ್ತನೆಗಳು 109 1ರಿಂದ 4 ಎಲ್ಲ ವಿಡಿಯೋಗಳನ್ನ ಆನ್ ಮಾಡಿ. ನಾನು ಸ್ತುತಿಸುವ ದೇವರೇ, ಸುಮ್ಮನಿರಬೇಡ. ದುಷ್ಟನು ವಂಚಕನು ನನಗೆ ವಿರೋಧವಾಗಿ ಬಾಯ್ತೆರೆಯ ಮಾಡಿದ್ದಾರೆ. ಸುಳ್ಳು ನಾಲಿಗೆಯು ನನ್ನೊಡನೆ ಮಾತಾಡಿತು. ಅವರ ಅಗೆನುಡಿಗಳಿಂದ ನನ್ನನ್ನು ಮುತ್ತಿಕೊಂಡು ನಿಷ್ಕಾರಣವಾಗಿ ನನ್ನ ಸಂಗಡ ಯುದ್ಧ ಮಾಡಿದ್ದಾರೆ. ನಾನು ಅವರನ್ನ ಪ್ರೀತಿಸಿದರೂ ಅವರು ನನ್ನನ್ನು ವಿರೋಧಿಸುತ್ತಾರೆ. ನಾನಾದರೂ ನಿನ್ಗೆ ಮೊರೆ ಇಡುತ್ತೇನೆ. ಆಮೇನ್. 아멘. 예, 여기 보면은 다윗의 믿음의 고백이 있습니다. ಇಲ್ಲಿ ನಾವು ನೋಡೋದಾದ್ರೆ ದಾವೀದನು ತನ್ನ ಒಂದು ನಂಬಿಕೆಯನ್ನ ಇಲ್ಲಿ ಆತನು ವ್ಯಕ್ತಪಡಿಸ್ತಾ ಇದ್ದಾನೆ. 예, 다윗 주변에 좋은 사람도 있었지만 나쁜 사람들이 있었습니다. ದಾವೀದನ ಸುತ್ತಲೂ ಒಳ್ಳೆ ಜನರು ಇದ್ರು, ಅದೇ ರೀತಿಯಲ್ಲಿ ಕೆಟ್ಟ ಜನರು ಸಹ ಬಹಳಷ್ಟು ಜನರಿದ್ರು. 다윗이 잘못이 없는데도 계속 다윗을 공격을 합니다. ದಾವೀದನ್ ಏನು ತಪ್ಪಿಲ್ಲ ಅಂದ್ರು ದಾವೀದ ನನಗೆ ಬಹಳ ಅವರು ಶೋಧನೆಗಳನ್ನು ಕೊಡ್ತಾ ಆತನ ವಿರುದ್ಧವಾಗಿ ಮಾತಾಡ್ತಾ ಇದ್ರು. 예, 다윗이 골리앗을 잡는 큰 일을 했는데도 사울은 다윗을 죽이려고 합니다. ದಾವೀದನು ಒಬ್ಬ ದೊಡ್ಡ ರಾಕ್ಷಸನಾಗಿರುವಂತ ಗೊಲ್ಯಾತನನ್ನ ಹೊಡೆದು ಸಾಯಿಸಾಕಿದಾಗ ಸೌಲನು ನೋಡಿ ಅದರಲ್ಲಿ ಖುಷಿ ಪಡೆದೆ ಸೌಲನು ಮತ್ತೆ ಈ ಒಂದು ದಾವೀದನನ್ನ ಹೊಡೆದಾಕ್ಲಿಕ್ಕೆ ಅವನು ಪ್ರಯಾಸ ಪಡ್ತಾ ಇದ್ದಾನೆ. 그래서 나는 사랑하는데 그들은 나를 미워하고 대적하니 나는 기도할 뿐이라 그렇게 고백을 했습니다. ಆತನೇನ್ ಹೇಳ್ತಾ ಇದ್ದಾನೆ ಈ ಒಂದು ಕೀರ್ತನೆಗಳು 109ನೇ ಕೀರ್ತನೆ 4ನೇ ವಾಕ್ಯದಲ್ಲಿ, ನಾನು ಅವರನ್ನ ಪ್ರೀತಿಸಿದರೂ ಅವರು ನನ್ನನ್ನು ವಿರೋಧಿಸಿದ್ದಾರೆ, ನಾನಾದ್ರೂ ದೇವರನ್ನ ಮೊರೆ ಇಡ್ತಾ ಇದ್ದೇನೆ ಅಂತ ಆತನ ಹೇಳ್ತಾನೆ. 여러분들 여자가 남편을 사랑하는데 남편이 여자를 계속 공격하면 얼마나 답답할까요? ಒಬ್ಬ ಗಂಡಸು ಹೆಂಗಸು ಮದುವೆ ಆದ ನಂತರ ಗಂಡಸು ಹೆಂಗಸನ್ನ ಯಾವಾಗಲೂ ವಿರೋಧಿಸ್ತಾ ಇದ್ರೆ ಹೆಂಗಿರುತ್ತೆ? 예, 또 남자가 여자를 사랑하는데 여자가 자꾸 오해하고 남편을 공격하면 얼마나 답답할까요? ಅದೇ ತರ ಗಂಡ ಪ್ರೀತಿ ಮಾಡ್ತಾ ಇರ್ತಾನೆ, ಹೆಂಡತಿ ಮಾತ್ರ ಯಾವಾಗ್ಲೂ ಅವನ ಮೇಲೆ ವಿರೋಧ ಮಾಡ್ತಾ ಅವನ ವಿರುದ್ಧವಾಗಿ ಮಾತಾಡ್ತಾ ಇದ್ರೆ ಅದ್ ಹೆಂಗಿರುತ್ತೆ? 예, 부모가 자식을 아들 딸을 다 사랑합니다. ತಂದೆ ತಾಯಿಗಳು ಎಲ್ಲರೂ ತಮ್ಮ ಮಕ್ಕಳನ್ನ ಪ್ರೀತಿಸ್ತಾರೆ. 그런데 아들 딸들이 부모의 마음을 모르고 부모한테 조금 컸다고 해가지고 막 따지고 공격합니다. ಆದ್ರೆ ಮಕ್ಕಳು ನಾವ್ ಬೆಳೆದು ಬಿಟ್ಟಿದೀವಿ ಅಂತ ಹೇಳಿ ಅವ್ರ ತಂದೆ ತಾಯಿಗಳ ಮಾತನ್ನ ಕೇಳ್ದೆ ಅವ್ರ ತಂದೆ ತಾಯಿಗಳ ವಿರುದ್ಧವಾಗಿ ಮಾತಾಡ್ಕೊಂಡು ಅವ್ರ ಜೊತೆಯಲ್ಲಿ ಅವ್ರ ತಂದೆ ತಾಯಿಗಳ ಜೊತೆಲಿ ಜಗಳ ಮಾಡೋದಕ್ಕೆ ನಿಂತ್ಕೊಳ್ತಾರೆ. 여러분들 가족들 가운데서도 형제간 사이에도 마귀가 틈을 탑니다. ನಿಮ್ಮ ಒಂದು ಸಹೋದರರ ಮಧ್ಯದಲ್ಲಿ ಸಹ ಸೈತಾನನು ಜಗಳಗಳನ್ನ ತಂದಿಡ್ತಾನೆ. 마귀의 그 특징이 미워하게 만드는 겁니다. ಈ ಸೈತಾನನ ಒಂದು ಗುರಿ ಏನಪ್ಪಾ ಅಂದ್ರೆ ಇನ್ನೊಬ್ಬರ ದ್ವೇಷ ಮಾಡಿಸ್ಬೇಕು ನಿನ್ನ ಮೂಲಕವಾಗಿ. 예, 마귀가 틈탄 사람은 자꾸 상대방이 믿게 보여집니다. ಈ ಸೈತಾನ ಏನ್ ಮಾಡ್ತಾ ಅಂದ್ರೆ ಎದುರುಗಡೆ ಇರುವಂತವ್ರನ್ನ ದ್ವೇಷಿಸುವ ಹಾಗೆ ಅವ್ರ ಜೊತೆಲಿ ಜಗಳ ಮಾಡುವ ಹಾಗೆ ನಮಗೆ ಮನ್ಸನ್ನ ಕೊಡ್ತಾ ಇರ್ತಾನೆ.
같이 미워하면은 마귀만 좋고, 우리는 시험에 들어서 둘 다가 손해를 보게 됩니다. ನಾವು ಇನ್ನೊಬ್ಬರನ್ನ ದ್ವೇಷ ಮಾಡುವಾಗ ಅದು ಸೈತಾನನ ಇಷ್ಟಪಡ್ತಾನೆ, ಆದ್ರೆ ಅದು ನಮ್ಮ ಆತ್ಮಿಕವಾದ ಜೀವನಕ್ಕೆ ಒಳ್ಳೆಯದಲ್ಲ. 다윗은 자기 아들을 사랑했습니다. ದಾವೀದನು ತನ್ನ ಮಗನನ್ನ ಪ್ರೀತಿಸ್ತಾ ಇದ್ದಾನೆ. 아들은 아버지 죽이려고 했습니다. ಆದ್ರೆ ಆ ದಾವೀದನ ಮಗನು ದಾವೀದನನ್ನೇ ಸಾಯಿಸ್ಬೇಕಂತ ಅನ್ಕೊಳ್ತಾ ಇದ್ದಾನೆ. 여러분들 그 자식이 아버지 죽이려고 하면 그게 얼마나 답답하겠어요. ಮಗನೇ ತಂದೆನ ಸಾಯಿಸ್ಬೇಕಂತ ಓಡಾಡುವಾಗ ಎಷ್ಟು ನಮ್ಗೆ ಬೇಸರ ಆಗುತ್ತೆ. 아버지가 아들을 죽일 수 있습니까? ಮಗ ತಂದೆನ ಸಾಯಿಸ್ಬೋದಾ? 그러니까 다윗이 너무 답답한 거예요. ಅದಕ್ಕೆ ದಾವೀದನು ಬಹಳ ಆ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ. 나는 사랑하는데 상대방은 나를 대적하니까 나는 기도할 뿐이라 그렇게 하는 겁니다. ಅದಕ್ಕೆ ಆತನ ಏನ್ ಹೇಳ್ತಾನೆ, ನಾನು ಪ್ರೀತಿಸಿದ್ರು ಅವರು ನನ್ನನ್ನ ನಿಷ್ಕಾರಣವಾಗಿ ವಿರೋಧಿಸ್ತಾ ಇದಾರೆ, ನಾನಾದ್ರೂ ದೇವರೇ ನಿನ್ಗೆ ಮೊರೆ ಇಡ್ತಾ ಇದ್ದೇನೆ ಅಂತ ಆತನ ಹೇಳ್ತಾನೆ. 그래서 우리가 기도로 모든 문제를 풀어야 된다는 겁니다. ಆದ್ರಿಂದ ನಾವು ಪ್ರಾರ್ಥನೆಯ ಮೂಲಕವಾಗಿ ನಮ್ಮೆಲ್ಲಾ ತೊಂದರೆಗಳನ್ನ ನಾವು ನೀಗಿಸಬೇಕು. 기도를 계속하게 되면 안 풀릴 것 같은 게 기적적으로 풀리게 됩니다. ಪ್ರಾರ್ಥನೆಯನ್ನ ಮಾಡಬೇಕು ಅನ್ಕೊಳ್ಳುವಾಗ ಅದು ಆ ಒಂದು ಘಟನೆ ನಮ್ಮನ್ನ ಬಿಟ್ಟು ಹೋಗುತ್ತೆ ಅಂತ ನಾವು ಅಂದ್ಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ಆ ಒಂದು ತೊಂದರೆಗಳಿಂದ ನಾವು ಹೊರಗಡೆ ಬರಬಹುದು. 저희 어머니는 38살 때에 우리 아버지가 돌아가셨습니다. ನಮ್ಮ ಅಮ್ಮಗೆ 38ನೇ ವಯಸ್ಸಲ್ಲಿ ಸತ್ತೋದ್ರು. 우리가 아들 4명에다 딸 하나 이렇게 해서 5남매가 있었습니다. ನಾವು 4 ಜನ ಅಣ್ಣ ತಮ್ಮಂದ್ರು, ಒಬ್ಬರು ತಂಗಿ, 5 ಜನ ಇದ್ದೇವೆ ನಾವು. 우리 아버지 돌아가실 때 우리 한국이 굉장히 가난할 때입니다. ನಮ್ಮ ಅಪ್ಪ ಸತ್ತೋದಾಗ ಕೊರಿಯಾ ದೇಶ ತುಂಬಾ ಬಡತನದಲ್ಲಿತ್ತು. 우리는 땅도 조금도 없는 그런 집이었습니다. ನಮ್ಗೆ ಒಂದ್ ಸ್ವಲ್ಪನೂ ಮನೇನೂ ಇರ್ಲಿಲ್ಲ, ಏನೂ ಇರ್ಲಿಲ್ಲ. 그런데 저희 어머니가 아이들 5명을 키우는 게 너무 걱정이 된 거예요. ಆದ್ರಿಂದ ನಮ್ಮ ಅಮ್ಮನಿಗೆ 5 ಜನ ಮಕ್ಕಳನ್ನ ಬೆಳೆಸೋದು ತುಂಬಾ ಕಷ್ಟ ಆಯ್ತು. 그렇다고 해서 엄마가 도망갈 수도 없어요. 자녀들을 놔두고. ಹಾಗಂತೇಳಿ ಮಕ್ಕಳನ್ನ ಬಿಟ್ಟು ನಮ್ಮ ತಾಯಿ ಓಡೋಗೋದಕ್ಕೆ ಆಗಲ್ಲ. 저희 어머니는 계속 울면서 기도했습니다. ನಮ್ಮಮ್ಮ ಯಾವಾಗಲೂ ಕಣ್ಣೀರು ಬಿಟ್ಟು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. 나는 못 키웁니다. 하나님 키워주세요. 나는 못 키웁니다. 하나님 키워주세요. 나는 못 키웁니다. 하나님 키워주세요. 그렇게 했습니다. ನಮ್ಮಮ್ಮ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ರು, ದೇವ್ರೇ ನನ್ನ ಮಕ್ಕಳನ್ನ ನಾನ್ ಬೆಳ್ಸೋದಕ್ಕಾಗಲ್ಲ, ನೀನ್ ಬೆಳ್ಸಪ್ಪ, ನಾನ್ ಬೆಳ್ಸೋದಕ್ಕಾಗಲ್ಲ, ನೀನ್ ಬೆಳ್ಸಪ್ಪ, ನಾನ್ ಬೆಳ್ಸೋದಕ್ಕಾಗಲ್ಲ, ನೀನ್ ಬೆಳ್ಸಪ್ಪ ಅಂತೇಳಿ ನಮ್ಮಮ್ಮ ಯಾವಾಗಲೂ ಪ್ರಾರ್ಥನೆಯನ್ನ ಮಾಡ್ತಾ ಇದ್ಲು. 나는 방법이 없습니다. 하나님 방법 주세요. 나는 방법이 없습니다. 하나님 방법 주세요. 나는 방법이 없습니다. 하나님 방법 주세요. 계속 자녀를 위해서 기도했습니다. ದೇವ್ರೆ ಯಾವ ರೀತಿಯಲ್ಲಿ ಬೆಳೆಸ್ಬೇಕು ಅಂತ ನನಗೆ ಗೊತ್ತಿಲ್ಲ, ದೇವ್ರೆ ನೀನೇ ನನಗೆ ದಾರಿ ತೋರ್ಸಪ್ಪ, ನೀನೇ ನನಗೆ ದಾರಿ ತೋರ್ಸಪ್ಪ, ನೀನೇ ನನಗೆ ದಾರಿ ತೋರ್ಸಪ್ಪ ಅಂತೇಳಿ ನಮ್ ತಾಯಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಹಲ್ಲೆಲೂಯಾ. 여러분들 가운데서도 한 달 살아가는 것이 힘든 사람들이 있을 것입니다. ನಮ್ಮ ಮಧ್ಯದಲ್ಲಿ ಸಹ ಒಂದೊಂದು ತಿಂಗಳು ಬದುಕಲಿಕ್ಕೆ ಕಷ್ಟ ಪಡ್ತಾ ಇರುವಂತವ್ರು ನೀವು ಅನೇಕ ಜನರು ಇರಬಹುದು. 우리 하나님께서 빨리 기도했다고 해서 막 돈이 많이 생기고 건강이 빨리 회복되고 그렇게 하면 좋은데 우리 하나님은 때로는 기도해도 응답이 없는 것처럼 느껴질 때가 있습니다. ನಾವು ಪ್ರಾರ್ಥನೆ ಮಾಡಿದಷ್ಟು ದೇವ್ರು ನಮ್ಗೆ ಆರೋಗ್ಯ ಕೊಟ್ಟು, ನಾವು ಪ್ರಾರ್ಥನೆ ಮಾಡಿದಷ್ಟು ನಮ್ಮನ್ನ ಸಾವುಕಾರ ಮಾಡಿದ್ರೆ ಚೆನ್ನಾಗಿತ್ತು ದೇವ್ರು. ಆದ್ರೆ ನಾವು ಕೆಲವು ಸತಿ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ನಾವು ಸಾವುಕಾರರು ಆಗೋದಿಲ್ಲ, ನಾವು ಕೆಲವು ನಮ್ಮ ಕಾಯಿಲೆಗಳು ವಾಸಿ ಆಗೋದಿಲ್ಲ. 저는 어저께 아주 기쁜 전화를 받았습니다. ನಿನ್ನೆ ಒಂದು ಫೋನ್ ಬಂದಿತ್ತು ನನಗೆ. 제 동생이 4명이 있습니다. ನನ್ನ ಅಣ್ಣ ತಮ್ಮಂದ್ರು 4 ಜನ ಇದ್ದಾರೆ. 셋째 동생한테서 전화가 왔습니다. ನನ್ನ 3ನೇ ತಮ್ಮ ಫೋನ್ ಮಾಡಿದ್ದ. 자기가 10년 동안 계속 기도했답니다. 10 ವರ್ಷಗಳ ಕಾಲ ನನ್ನ ತಮ್ಮ ಪ್ರಾರ್ಥನೆ ಮಾಡ್ತಾ ಇದ್ನಂತೆ. 인도에 예배당을 짓게 해달라고 기도했답니다. ಭಾರತದಲ್ಲಿ ಒಂದು ಚರ್ಚನ ನಾವು ಕಟ್ಟಬೇಕು ಅಂತ ಹೇಳಿ. 그런데 우리 형제간 중에 셋째가 제일 가난합니다. ಸೊ ನಮ್ಮ ಒಂದು ತಮ್ಮಂದ್ರಲ್ಲಿ 3ನೇವನು ತುಂಬಾ ಬಡವ. 그런데 자기가 예배당을 2개나 예배당 짓게 해달라고 계속 기도했다는 거예요. ಸೊ ಆದ್ರಿಂದ ಆತನು ಒಂದು ಸಭೆಯನ್ನು ಕಟ್ಟಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ನಂತೆ. 자기도 먹고 살기도 힘듭니다.
ಅವ್ರಿಗೆ ತಿಂದು ಬದುಕಲಿಕ್ಕೆ ತುಂಬಾ ಕಷ್ಟ ಅವ್ರ ಮನೆಯಲ್ಲಿ. 그런데 이제 한국에서 일하다가 몸을 다쳤어요. ಕೊರಿಯಾ ದೇಶದಲ್ಲಿ ಕೆಲಸ ಮಾಡುವಾಗ ಅವ್ರಿಗೆ ಒಂದ್ ಸ್ವಲ್ಪ ಏಟ್ ಆಗೋಯ್ತು ಬಿದ್ದು. 그런데 병원에 계속 다니는 겁니다. ಅದಕ್ಕೆ ಅವರು ಏಟ್ ಆದಾಗ ಹಾಸ್ಪಿಟ್ಲಿಗೆ ಹೋಗಿ ಹೋಗಿ ಬರ್ತಾ ಇದ್ರು. 그 동생은 본래 태권도도 잘하고 몸은 건강한 사람이었어요. ನನ್ನ ತಮ್ಮ ಆ ತುಂಬಾ ಆರೋಗ್ಯವಂತನಿದ್ದ. ಟೇಕ್ವಾಂಡೋ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದ. 우리 오남매 중에 야가 제일 지금 몸이 약합니다. ನಮ್ಮ 5 ಜನರಲ್ಲಿ ಈತನಿಗೆ ತುಂಬಾ ಬಲಹೀನವಾಗಿರುವಂತ ದೇಹ. 그런데 이 동생한테서 저한테 전화 온 거예요. ನನ್ನ ತಮ್ಮ ನಿನ್ನೆ ಫೋನ್ ಮಾಡಿದ ನನ್ಗೆ. 자기가 예배당을 2개를 짓겠다는 겁니다. ಆತನು ಸಭೆಯನ್ನ ಕಟ್ತೀನಿ ಒಂದು ಚರ್ಚನ ಅಂತ ಹೇಳಿ. 제가 깜짝 놀랐어요. ನನ್ಗೆ ಆಶ್ಚರ್ಯ ಆಯ್ತು. 네가 돈도 제일 없는데 어떻게 예배당을 짓느냐고. ನಿನ್ನ ಹತ್ರನೇ ಕಾಸಿಲ್ಲಲ್ಲ ಹೆಂಗೆ ಕಟ್ತೀಯ ಅಂತಂದೆ. 한국에서는 일하다가 다치면 나라에서 보상이 나오는 게 있습니다. ಕೊರಿಯಾ ದೇಶದಲ್ಲಿ ಕೆಲಸ ಮಾಡುವಾಗ ಏನಾದ್ರೂ ಏಟಾಯ್ತು ಅಂದ್ರೆ ಅಲ್ಲಿ ನಮ್ಗೆ ಇನ್ಶೂರೆನ್ಸ್ ಕೊಡ್ತಾರೆ. 그래 법원에서 계속 재판을 하고 이걸 계속 따져야 됩니다. ಕೋರ್ಟಲ್ಲಿ ಕೇಸ್ ಹಾಕ್ಬೇಕು, ಸುಮಾರು ದಿನಗಳ ಓಡಾಡಬೇಕು. 그래서 그 다친 돈을 찾았는 걸 가지고 인도에 예배당을 짓겠다는 거예요. ಅವ್ರಿಗೆ ಬಂದಿರುವಂತ ಇನ್ಶೂರೆನ್ಸ್ ಅಲ್ಲಿ ಒಂದು ಚರ್ಚನ ನಾ ಕಟ್ತೀನಿ ಎಂಬುದಾಗಿ ನನ್ನ ತಮ್ಮ ಫೋನ್ ಮಾಡಿದ. 자기는 10년 전부터 계속 형님이 인도에 선교하는데 형님 있는데 예배당 짓게 해달라고 자기가 계속 기도했다는 거예요. 10 ವರ್ಷಗಳಿಂದ ಅವ್ರು ಭಾರತ ದೇಶದಲ್ಲಿ ಸಭೆ ಕಟ್ಟಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಹಲ್ಲೆಲೂಯಾ. 제가 인도에 와 있기 때문에 저희 어머니가 제 동생 집에 살았는 때가 ನಾನು 있었습니다. ಭಾರತ ದೇಶದಲ್ಲಿ ಮಿಷನರಿ ಆಗಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ನನ್ನಮ್ಮ ಈ ತಮ್ಮನ ಮನೆಯಲ್ಲೇ ವಾಸವಾಗಿದ್ರು. 어머니는 몇 년 전에 하늘나라 가셨습니다. ನಾನು ಭಾರತ ದೇಶದಲ್ಲಿ ಸೇವೆ ಮಾಡುವಾಗ ನಮ್ಮಮ್ಮ ಸಡನ್ ಆಗಿ ಒಂದ್ಸತಿ ತೀರೋಗಿದ್ರು. 어머니 살아계실 때부터 자기는 계속 인도에 예배당 짓게 해달라고 엄마하고 자기하고 계속 기도했다는 겁니다. ಅವ್ರಮ್ಮ ಬದುಕಿರುವಾಗ ಅವ್ರ ತಮ್ಮನ ಜೊತೆಲಿ ಅವ್ರ ತಮ್ಮ ಮತ್ತೆ ಅವ್ರ ಅಮ್ಮ ಇಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ರಂತೆ. 자기가 일해서 번 것이 아니고 나라에서 아파가지고 다쳐서 나온 그 보상금을 가지고 자기가 예배당을 짓겠다는 겁니다. ಸೊ ಅವ್ರು ಕೆಲಸ ಮಾಡಿ ಸಂಪಾದನೆ ಮಾಡಿದ್ದಲ್ಲ, ಅವ್ರಿಗೆ ಬಂದಿರುವಂತ ಇನ್ಶೂರೆನ್ಸ್ ಹಣದಲ್ಲಿ ಒಂದ್ ಸ್ವಲ್ಪ ಹಣವನ್ನ ಅವರು ಚರ್ಚನ ಕಟ್ಲಿಕ್ಕೆ ಕೊಡ್ತಾ ಇದ್ದಾರೆ. 부자가 아니고 가난한 집에서 자기 집도 아니고 남의 집에 렌트해서 살고 있는 사람입니다. ಅವ್ರು ಸಾಹುಕಾರರಲ್ಲ, ತುಂಬಾ ಬಡವರು, ಸ್ವಂತ ಮನೇನಿಲ್ಲ, ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. 제가 그 전화를 받을 때 마음속에 기뻤어요. ಅವ್ರು ನನಗೆ ಫೋನ್ ಮಾಡಿದಾಗ ನಾನು ತುಂಬಾ ಸಂತೋಷ ಪಟ್ಟೆ. 아, 내 동생이 참 믿음이 있구나. ನನ್ನ ತಮ್ಮನಿಗೆ ಇನ್ನೂ ನಂಬಿಕೆ ಇದೆ ದೇವ್ರ ಮೇಲೆ ಅಂತ. 하나님이 믿음을 주셨구나. ದೇವರು ನನ್ನ ತಮ್ಮನಿಗೆ ಒಳ್ಳೆ ನಂಬಿಕೆ ಕೊಟ್ಟಿದ್ದಾರಲ್ಲ ಅಂತ. 오랫동안 기도해서 하나님이 특별한 방법으로 이렇게 예배당을 짓게 하셨구나. ಬಹಳ ದಿನಗಳಿಂದ ನಾವು ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಈ ರೀತಿ ಒಂದು ಸಭೆಯನ್ನ ಕಟ್ಲಿಕ್ಕೆ ದೇವರು ಸಹಾಯ ಮಾಡಿದ್ದಾನೆ ಅಂತೇಳಿ. 이 땅에서는 내 동생이 가난하지만 하늘나라에서는 정말 상 받을 일을 하는구나 하는 마음이 들었습니다. ನನ್ನ ತಮ್ಮ ಈ ಲೋಕದಲ್ಲಿ ಬಡವನಾಗಿರ್ಬೋದು, ಆದ್ರೆ ಪರಲೋಕದಲ್ಲಿ ಬಹಳ ಪ್ರತಿಫಲವನ್ನ ಆತನ ಹೊಂದುತ್ತಾನೆ ಅನ್ನೋದು ನನಗೆ ಗೊತ್ತಾಯ್ತು. 예수님이 헌금하시는 걸 보는 걸 여러분들 알 겁니다. ಯೇಸು ಕ್ರಿಸ್ತನು ಒಂದು ಕಾಣಿಕೆ ಹಾಕುವಂತವ್ರು ನೋಡಿ ಆತನ ಹೇಳ್ತಾನೆ ಈ ಮಾತನ. 부자도 헌금을 했고 가난한 사람도 헌금했습니다. ಸಾಹುಕಾರರು ಸಹ ಕಾಣಿಕೆ ಕೊಡ್ತಾರೆ, ಬಡವನು ಸಹ ಕಾಣಿಕೆ, ಒಬ್ಬ ಬಡವಿ ఒక ವಿಧವೆಯನ್ನು ಸಹ ಕಾಣಿಕೆಯನ್ನ ಕೊಡ್ತಾಳೆ. 부자는 헌금을 많이 했고 가난한 가부는 아주 작은 돈을 헌금했습니다. ಆ ಸಾಹುಕಾರರು ತುಂಬಾ ಒಳ್ಳೆ ರೀತಿಯಲ್ಲಿ ಕಾಣಿಕೆಗಳನ್ನ ಕೊಡ್ತಾರೆ, ಒಬ್ಬ ಬಡವರು ಒಂದ್ ಸ್ವಲ್ಪ ಕಮ್ಮಿ ಕಾಣಿಕೆಯನ್ನ ಕೊಡ್ತಾರೆ. 그런데 예수님께서 부자와 가난한 사람의 헌금한 것을 이렇게 점수를 매겼습니다. ಆದ್ರೆ ಯೇಸು ಕ್ರಿಸ್ತನು ಈ ಒಂದು ಸಾಹುಕಾರರು ಬಡವರು ಇಬ್ಬರು ಕಾಣಿಕೆ ಕೊಡೋದನ್ನ ಆತನು ನೋಡ್ತಾ ಇದ್ದಾನೆ. 부자가 많이 바쳤다고 해서 최고다 그러지 않았습니다. ಸಾಹುಕಾರನು ಜಾಸ್ತಿ ಕಾಣಿಕೆ ಕೊಟ್ಟ ಅಂತೇಳಿ ನೀನು ತುಂಬಾ ಒಳ್ಳೆಯವನು ಅಂತ ಹೇಳಲಿಲ್ಲ. 가난한 사람이 작게 바쳤다고 해가지고 너 너무 작게 바쳤어 그렇게 책망하지 ಒಬ್ಬ 않았습니다. ವಿಧವೆ ಕಾಣಿಕೆ ಚಿಕ್ಕದಾಗಿ ಇಷ್ಟೇ ಇಷ್ಟು ಒಂದೊಂದು ರೂಪಾಯಿ ಕೊಟ್ಲು ಅಂತೇಳಿ ನೀನ್ ತುಂಬಾ ಕಮ್ಮಿ ಕೊಟ್ಟಿದೆ ಅಂತ ಹೇಳಲಿಲ್ಲ. 가난한 사람이 가장 많이 바쳤다고 했습니다. ಆ ಒಂದು ಬಡವರು ಆ ವಿಧವೆ ಎಲ್ಲಾರ್ಗಿನ ಜಾಸ್ತಿ ಕೊಟ್ಲು ಅಂತ ಆತನ ಹೇಳ್ತಾ ಇದ್ದಾನೆ.
왜 그랬는가 하면 어려운 가운데 바쳤기 때문에 그랬습니다. ಯಾಕಂದ್ರೆ ತುಂಬಾ ಕಷ್ಟದಲ್ಲಿ ಇರುವಾಗ ಅವರು ಕಾಣಿಕೆಯನ್ನು ಕೊಟ್ಟಿರೋದ್ರಿಂದ 저한테 많은 사람들이 후원을 했습니다. ನನಗೆ ಸುಮಾರು ಜನರು ನನಗೆ ಇದುವರೆಗೂ ಸಹಾಯ ಮಾಡಿದ್ದಾರೆ. 매달마다 제가 기도하는 게 이번 달에는 누가 나한테 후원할까요? 제가 계속 기도하고 있습니다. ನಾನು ಪ್ರತಿ ತಿಂಗಳು ಪ್ರಾರ್ಥನೆ ಮಾಡುವಾಗ ದೇವ್ರೆ ಈ ತಿಂಗಳು ಯಾರ ಮೂಲಕವಾಗಿ ನೀನ್ ಸಹಾಯ ಮಾಡಿಸ್ತೇ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. 그런데 가난한 내 동생이 전화를 했을 때 제 마음속이 너무 기뻤어요. ನನ್ನ ಬಡವನಾಗಿರುವಂತ ನನ್ನ ತಮ್ಮ ಫೋನ್ ಮಾಡಿದಾಗ ನನಗೆ ತುಂಬಾ ಸಂತೋಷ ಆಯ್ತು. 다쳐가지고 몸도 온전치 않는데 그 보상받은 헌금을 인도의 예배당을 짓겠다는 겁니다. ಆತನಿಗೆ ಆಕ್ಸಿಡೆಂಟ್ ಆಗಿ ಆತನೇ ದೇಹದಲ್ಲಿ ತುಂಬಾ ಏಟ್ ತಿಂದಿದ್ದಾನೆ. ಆದ್ರೂ ಬಂದಿರುವಂತ ಕಾಸಲ್ಲಿ ಆತನ ಇಂಡಿಯಾದಲ್ಲಿ ದೇವರಿಗೆ ಆಲಯವನ್ನ ಕಟ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. 동생은 좋은 직장을 가지고 있지 않습니다. ನನ್ನ ತಮ್ಮ ದೊಡ್ಡ ಫ್ಯಾಕ್ಟರಿಯಲ್ಲಿ ಆತನೇನ್ ಕೆಲಸ ಮಾಡ್ತಾ ಇಲ್ಲ. 그냥 일하는 데 가서 막 고생하고 일하는 겁니다. ಆತನು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. 그러다가 몸을 다친 거예요. ಅಲ್ಲಿ ಕೆಲಸ ಮಾಡುವಾಗ ಆತನಿಗೆ ಒಂದ್ ಸ್ವಲ್ಪ ಏಟಾಗುತ್ತೆ. 그래서 병원에 오래 있었어요. ಬಹಳ ದಿನಗಳ ಕಾಲ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾನೆ. 이 병원에서는 나라에서 이제 일하다 다친 거기 때문에 무료로 치료를 해주는 겁니다. ಸೊ ಕೊರಿಯಾ ದೇಶದಲ್ಲಿ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತವರಿಗೆ. 그래도 100% 완쾌가 되지 못했습니다. ಆದ್ರೂ 100% ಆತನಿಗೆ ವಾಸಿ ಆಗಿಲ್ಲ ಇನ್ನು. 그래서 몸을 다친 것 때문에 돈을 주는 겁니다. ಆತನಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಇನ್ಶೂರೆನ್ಸ್ ಕಾಸು ಬಂದಿದೆ ಈಗ. 그 돈 가지고 앞으로 먹고 살아야 되는 겁니다. ಆ ದುಡ್ಡು ಇಟ್ಕೊಂಡು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ಕೊಂಡು ಬರೋ ಬಡ್ಡಿ ತಿನ್ಕೊಂಡು ಇರ್ಬೇಕು ನನ್ನ ತಮ್ಮ. 그런데도 불구하고 하나님 앞에 먼저 드리는 겁니다. ಆದ್ರೆ ನನ್ನ ತಮ್ಮ ಆತರ ಮಾಡ್ತಾ ಇಲ್ಲ. ಅದನ್ನ ದೇವರ ಆಲಯ ಕಟ್ಟಬೇಕಂತ ಆತನು ಧಾರಾಳವಾಗಿ ಕೊಡ್ತಾ ಇದ್ದಾನೆ. 본인이 오랫동안 기도해 온 겁니다. ಆತನು ಬಹಳ ವರ್ಷಗಳ ಕಾಲ ಪ್ರಾರ್ಥನೆ ಮಾಡಿದ್ದಾನೆ. 혹시 돈을 가지고 있다가 마음이 바뀌면 다른 데 쓸까봐 이제 막바로 이제 돈을 넣겠다는 거예요. ಆತನು ದುಡ್ಡು ಬಂದ ತಕ್ಷಣ ಆತನ ಮನಸ್ಸು ಚೇಂಜ್ ಆಗ್ಲಿಲ್ಲ. ನಂಗೆ ದುಡ್ಡು ಜಾಸ್ತಿ ಬಂದ್ಬಿಡ್ತು ಅಂತೇಳಿ ಆತನು ಆ ದುಡ್ಡು ಬಂದ ತಕ್ಷಣ ದೇವರ ಆಲಯ ಕಟ್ಟಬೇಕು ಅಂತ ಅಂದ್ಕೊಳ್ತಾ ಇದ್ದಾನೆ. 한쪽에는 가슴이 아프고 한쪽에는 가슴이 너무 기뻤습니다. ಒಂದು ಕಡೆ ತುಂಬಾ ಬೇಜಾರಿದೆ ನನಗೆ, ಒಂದು ಕಡೆ ತುಂಬಾ ಸಂತೋಷ ಇದೆ. 가난한 동생이 이렇게 하는 게 하나님이 굉장히 기뻐하시는 거는 알지만 또 그걸 헌금하고 동생이 살아가는데 얼마나 힘들까 그렇게 생각했습니다. ಬಡವನಾಗಿರುವಂತ ನನ್ನ ತಮ್ಮ ಆತನ ಬದುಕಲಿಕ್ಕೆ ಕಷ್ಟ ಪಾಪ, ಅಂತದ್ರಲ್ಲಿ ದೇವರಾಲಯ ಕಟ್ಬೇಕು ಅನ್ಕೊಂಡಿದ್ದಾನಲ್ಲ ಅಂತ ತುಂಬಾ ಖುಷಿ ಆಯ್ತು. 제가 오늘 아침에 설교하는 핵심이 있습니다. ಈ ಮುಂಜಾನೆಯಲ್ಲಿ ನಾನು ಮೆಸೇಜ್ ಕೊಡುವಂತ ಒಂದು ಉದ್ದೇಶ ಇದೆ. 우리 주변의 환경은 다 나쁠 수가 있습니다. ನಮ್ಮ ಸುತ್ತಮುತ್ತ ಜನ ನಮ್ಮನ್ನು ವಿರೋಧಿಸಬಹುದು. 환경이 나빠도 나는 기도할 뿐이라 하고 계속 기도를 하면 결과는 놀랍게 하나님이 역사해 주신다는 ನಮ್ಮ 것입니다. ಸುತ್ತಮುತ್ತ ಜನ ನಮ್ಮನ್ನು ವಿರೋಧ ಮಾಡಿದ್ರು ದೇವರು ನಮ್ಮನ್ನು ವಿರೋಧಿಸೋದಿಲ್ಲ ನಾವು ಪ್ರಾರ್ಥನೆ ಮಾಡುವಾಗ. 한국 사람들은 대부분 은행의 통장에 돈을 조금씩은 대부분 가지고 있습니다. ಪ್ರತಿಯೊಬ್ಬ ಕೊರಿಯಾದವರು ಸಹ ಆ ಬ್ಯಾಂಕ್ ಅಲ್ಲಿ ಒಂದ್ ಸ್ವಲ್ಪ ದುಡ್ಡನ್ನ ಇಟ್ಟಿರ್ತಾರೆ. 인도에도 부자들은 은행에 돈이 있지만 가난한 사람들은 은행 거래를 거의 안 하는 사람들도 ಭಾರತ 많습니다. ದೇಶದಲ್ಲಿ ಸಾಹುಕಾರರು ಮಾತ್ರ ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟಿರ್ತಾರೆ. ಇನ್ನು ಬಡವರೆಲ್ಲರೂ ಅವ್ರ ಬ್ಯಾಂಕ್ ಅಲ್ಲಿ ಏನು ದುಡ್ಡು ಇಡೋದಕ್ಕೆ ಆಗೋದಿಲ್ಲ. 제가 14년 전에 벵갈로에 처음 왔을 때입니다. ಸುಮಾರು 14 ವರ್ಷಗಳ ಹಿಂದೆ ನಾನು ಬೆಂಗಳೂರಿಗೆ ಮೊಟ್ಟ ಮೊದಲನೇ ಸತಿ ಬಂದಿದ್ದೆ. 남인도 신학교에서 제가 신학생들을 가르쳤습니다. ಅಲ್ಲಿ ಸೌತ್ ಇಂಡಿಯಾ ಬೈಬಲ್ ಕಾಲೇಜಲ್ಲಿ ನಾನು ಬೈಬಲ್ ಕಾಲೇಜಲ್ಲಿ ಟೀಚ್ ಮಾಡ್ತಾ ಇದ್ದೆ. 신학생들이 한 60명 있었습니다. ಅಲ್ಲಿ ಒಂದ್ 60 ಜನ ವಿದ್ಯಾರ್ಥಿಗಳಿದ್ರು. 그 은행의 통장에 돈이 얼마 있느냐고 물었습니다. ಅಲ್ಲಿರುವಂತ ವಿದ್ಯಾರ್ಥಿಗಳ ಹತ್ರ ಕೇಳಿದೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟಿದೆ ಕಾಸು? 학생들이 은행 통장에 거의 돈이 없었어요. ಅಲ್ಲಿರುವಂತ ವಿದ್ಯಾರ್ಥಿಗಳ ಒಂದು ಅಕೌಂಟ್ ಅಲ್ಲಿ ₹1 ಇರ್ಲಿಲ್ಲ. 그냥 한 달 살아가는 게 너무 힘들게 살아갔습니다. ಒಂದೊಂದು ತಿಂಗಳು ಬದುಕೋದು ಅವ್ರು ತುಂಬಾ ಕಷ್ಟದಲ್ಲಿ ಅವ್ರು ಬದುಕ್ತಾ ಇದ್ರು. 제가 어렸을 때 사는 모습하고 똑같았습니다. ನಾನ್ ಚಿಕ್ಕ ವಯಸ್ಸಲ್ಲಿ ಅಷ್ಟು ಕಷ್ಟ ಪಡ್ತಾ ಇದ್ನೋ ಅಷ್ಟು ಕಷ್ಟ ಇವತ್ತು ಭಾರತ ದೇಶದಲ್ಲಿ ಇರುವಂತವ್ರು ಪಡ್ತಾ ಇದಾರೆ. 내 마음이 굉장히 아팠습니다. ನನಗೆ ತುಂಬಾ ನೋವುಂಟಾಯ್ತು.
그때는 핸드폰 가진 사람이 인도에 거의 없었습니다. 몇 사람 ಅವಾಗ 안 14 ವರ್ಷಗಳಿಂದ ಭಾರತ ದೇಶದಲ್ಲಿ ಫೋನ್ ಇದ್ದಂತವ್ರು ಬಹಳ ಜನ ಇರ್ಲಿಲ್ಲ. 그런데 10년 지나고 14년, 15년 지나면서 인도가 많이 발전됐습니다. 10 ವರ್ಷ 14 ವರ್ಷ 15 ವರ್ಷ ಆಯ್ತು. 15 ವರ್ಷದಲ್ಲಿ ಭಾರತ ದೇಶದಲ್ಲಿ ಸುಮಾರು ಬದಲಾವಣೆಗಳಾಯ್ತು. 인도 사람들이 기도하면서 하나님께서 물질의 복을 주시는 것을 보았습니다. ನೀವು ಭಾರತ ದೇಶದಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ದೇವರು ಭಾರತ ದೇಶವನ್ನ ಎಲ್ಲಾ ವಿಧದಲ್ಲಿ ಆಶೀರ್ವಾದ ಮಾಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಹಲ್ಲೆಲೂಯಾ. 예, 오늘 여러분들의 하는 핵심은 여러분들 기도로 풀어나가라는 겁니다. ಇವತ್ತು ದೇವರು ನಮ್ಗೆ ಹೇಳ್ತಿರುವಂತದ್ದು ಏನಂದ್ರೆ ಎಲ್ಲವನ್ನ ಪ್ರಾರ್ಥನೆಯಲ್ಲಿ ಜಯವನ್ನ ಹೊಂದ್ರಿ. ಹಲ್ಲೆಲೂಯಾ. 나는 내 동생이 예배당 지리라고는 1%도 생각하지 않았습니다. ನನ್ನ ತಮ್ಮ ಈ ರೀತಿಯಲ್ಲಿ ಸಹಾಯ ಮಾಡ್ತಾನೆ ಅಂತ ನಾನು 1% ನಾನು ಆಲೋಚನೆ ಮಾಡಿರ್ಲಿಲ್ಲ. 그런데 내 동생은 10년 이상 꾸준히 하나님 쉽게 해달라고 기적을 베풀어 달라고 그렇게 기도했습니다. ಆದ್ರೆ ನನ್ನ ತಮ್ಮನ ಒಂದು ಜೀವನದಲ್ಲಿ 10 ವರ್ಷಗಳ ಕಾಲ ಆತನು ಪ್ರಾರ್ಥನೆಯನ್ನ ಮಾಡಿದ್ದಾನೆ. 하나님은 그 눈물의 기도를 들으시고 다쳐서라도 보상받아서라도 할 수 있도록 역사해 ದೇವರು 주셨습니다. ಅವನ ಕಣ್ಣೀರ ಪ್ರಾರ್ಥನೆಯನ್ನ ಕೇಳಿದ್ದಾರೆ. ಅವನ ಒಂದು ಆಕ್ಸಿಡೆಂಟ್ ಅಲ್ಲಿಯೂ ಸಹ ದೇವರು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾರೆ. 저도 여러분들 모든 사람과의 방법이나 물질과의 모든 관계 기도로 풀기를 바랍니다. ನಿಮ್ಮೆಲ್ಲ ಪ್ರಾಬ್ಲಮ್ಗಳು ಮನುಷ್ಯರು ನಿಮ್ಮನ್ನ ವಿರೋಧ ಮಾಡಬಹುದು ಅಥವಾ ನಿಮ್ಗೆ ಅನಾರೋಗ್ಯ ಇರಬಹುದು, ಎಲ್ಲವನ್ನ ನೀವು ಪ್ರಾರ್ಥನೆಯಲ್ಲಿ ಜಯಿಸಿರಿ. ಆಮೇನ್. 다윗에게 풀어주셨던 하나님, 여러분들에게도 풀어주실 줄로 믿습니다. ದಾವೀದನನ್ನ ಬಿಡಿಸಿದಂತ ದೇವರು ನಮ್ಮೆಲ್ಲರನ್ನ ಬಿಡಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. 예, 모두 우리 마이크 전부 다 여시기 바랍니다. ಎಲ್ಲರೂ ಮೈಕ್ಗಳನ್ನ ಆನ್ ಮಾಡಿ 모두 예수의 부르짖고 우리 가정의 문제, 나의 장래의 문제, 아들 딸의 문제 주님 풀어달라고 기도하겠습니다. ಯೇಸುವೆ ಯೇಸುವೆ ಅಂತ ನಾವು ಕರೆದು ದೇವರೇ ನನ್ನ ಕುಟುಂಬದ ತೊಂದರೆಗಳನ್ನ, ನನ್ನ ವೈಯಕ್ತಿಕವಾದ ತೊಂದರೆಗಳನ್ನ ಅಪ್ಪ ನೀನು ದೇವರೇ ಎಲ್ಲವನ್ನ ತೆಗೆದಾಕು ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣವಾ? 예수의 ಯೇಸುವೆ 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 ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ. ಅಪ್ಪ ನಮ್ಮ ಸುತ್ತಮುತ್ತಲು ದೇವರೇ ನಮ್ಮನ್ನ ದ್ವೇಷ ಮಾಡುವಂತವ್ರು, ಅಪ್ಪ ದೇವರೇ ನಮ್ಮನ್ನ ನಾಶ ಮಾಡ್ಬೇಕೆಂಬುದಾಗಿ ಅನ್ಕೊಂಡಿರುವಂತವ್ರು, ಅಪ್ಪ ಏನಾದ್ರೂ ಮಾಡಿ ನಮ್ಮನ್ನ ಬೀಳ್ಸ್ಬೇಕು ಅನ್ಕೊಂಡಿರುವಂತವ್ರು, ಏನಾದ್ರೂ ಮಾಡಿ ನಮ್ಮನ್ನ ಅವಮಾನ ಪಡಿಸ್ಬೇಕು ಅನ್ಕೊಂಡಿರುವಂತವ್ರು, ಅಪ್ಪ ದೇವರೇ ನಮ್ಮ ಸುತ್ತಲೂ ದೇವರೇ ಅಪ್ಪ ನಿಷ್ಕರಣವಾಗಿ ದೇವರೇ ನಮ್ಮನ್ನ ದ್ವೇಷಿಸ್ತಾ ಇದ್ದಾರೆ ಕರ್ತನೆ. ಅವರ ಮಧ್ಯದಲ್ಲಿ ಸ್ವಾಮಿ ನಾವು ನಿಮ್ಮನ್ನ ಮೊರೆ ಇಡ್ತಾ ಇದ್ದೇವೆ ಸ್ವಾಮಿ. ಅಪ್ಪ ನಿನ್ನ ದಯೆ, ನಿಮ್ಮ ಕೃಪೆ, ನಿಮ್ಮ ಕರುಣೆ ನಮಗೆ ಉಂಟಾಗ್ಲಿ ಸ್ವಾಮಿ. ಅವತ್ತು ದೇವರೇ ದಾವೀದನನ್ನ ಬಿಡಿಸಿದಾಗೆ ಸ್ವಾಮಿ ಇವತ್ತು ನಮ್ಮನ್ನ ನೀನು ಬಿಡಿಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ದೇವರೇ. ಅಪ್ಪ ಈ ಚಮ ಪಾಸ್ ಅವ್ರ ತಮ್ಮನಿಗಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಅವ್ರ ತಮ್ಮನ ಹೃದಯದಲ್ಲಿ ಮಾತನಾಡಿ ಕರ್ತನೆ. ಅಪ್ಪ ನೀವು ಭಾರತ ದೇಶದಲ್ಲಿ ಕರ್ತನೆ ಕಾರ್ಯ ಮಾಡುವಂತ ನೀನು ಸಹಾಯ ಮಾಡಿದ್ಯಾ. ಸ್ತೋತ್ರ ಕರ್ತನೆ. ನಾಮನ ನಾವು ಸ್ತುತಿಸ್ತೇವೆ ಕರ್ತನೆ. ನಿನ್ನ ನಾಮನ ನಾವು ಕೊಂಡಾಡ್ತೇವೆ, ಘನಪಡಿಸ್ತೇವೆ ಸ್ವಾಮಿ. ಅಪ್ಪ ನಿನ್ನ ನಾಮನ ನಾವು ಆರಾಧಿಸ್ತೇವೆ ಸ್ವಾಮಿ. యేసయ్యా ಸ್ತೋತ್ರ ಕರ್ತನೆ. ಸ್ತೋತ್ರ ಸ್ವಾಮಿ. ಅಪ್ಪ ದೇವರೇ ಇವತ್ತು ಕರ್ತನೆ ನಿನ್ನ ಆಲಯದ ದೇವರೇ ಅಪ್ಪ ನಿನ್ನ ಸಮ್ಮುಖದಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಿರುವಂತ ದೇವರೇ ಅಪ್ಪ ನಮ್ಮ ಪ್ರತಿಯೊಬ್ಬೊಬ್ಬರ ನಿನ್ನ ಆಶೀರ್ವಾದ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಿಮ್ಮ ಪ್ರಸನ್ನತೆ, ನಿಮ್ಮ ಅಪ್ಪ ನಿಮ್ಮ ಆಶೀರ್ವಾದ ದೇವರೇ ಅಪ್ಪ ನಮ್ಮ ಮೇಲೆ ಇಳಿದು ಬರ್ಲಿ ಕರ್ತನೆ. ಅಪ್ಪ ನಿಮ್ಮ ಮಹಿಮೆ ನಮ್ಮ ಮೇಲೆ ಇಳಿದು ಬರ್ಲಿ ಸ್ವಾಮಿ. ಅಪ್ಪ ನಿಮ್ಮ ಒಂದು ಆಲೋಚನೆ ನಮ್ಮ ಮೇಲೆ ಇಳಿದು ಬರ್ಲಿ ಕರ್ತನೆ. ಅಪ್ಪ ನೀವೇ ನಮ್ಮನ್ನ ಆಶೀರ್ವಾದನ ಮಾಡಿ ನಮ್ಮನ್ನ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ಘನ ಮಾನ ಮಹಿಮೆನ ನಿಮಗೆ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ ದೇವರೇ ನೀವೇ ಕರ್ತನೆ ನಾವು ಪ್ರಾರ್ಥನೆಗಳಿಗೆ ಸದುತ್ರ ಕೊಡಪ್ಪ. ಅಪ್ಪ ನೀವೇ ನಮ್ಮ ಪ್ರಾರ್ಥನೆಗೆ ಸದುತ್ರ ಕೊಡು ಕರ್ತನೆ. ಸದುತ್ರ ಕೊಡು ಸ್ವಾಮಿ. ಅಪ್ಪ ದೇವರೇ ಸ್ತೋತ್ರ ಕರ್ತನೆ. ಅಪ್ಪ ಈ ತಿಂಗಳು ಸಹ ನಮ್ಮನ್ನ ಆಶೀರ್ವಾದ ಮಾಡಪ್ಪ. ಅಪ್ಪ ಈ ತಿಂಗಳಲ್ಲಿ ನಮ್ಮ ಅಗತ್ಯಗಳನ್ನೆಲ್ಲ ತೀರ್ಸಪ್ಪ. ಈ ತಿಂಗಳಲ್ಲಿ ನಮ್ಮ ಅಗತ್ಯಗಳನ್ನೆಲ್ಲ ತೀರ್ಸಪ್ಪ. ಈ ತಿಂಗಳಲ್ಲಿ ನಮ್ಮ ಅಗತ್ಯಗಳನ್ನೆಲ್ಲ ತೀರ್ಸು ಸ್ವಾಮಿ. ನಮ್ಮನ್ನ ಆಶೀರ್ವಾದನ ಮಾಡಪ್ಪ. ಅಪ್ಪ ದೇವರೇ ನಮ್ಗೆ ಬೇಕಾಗಿರುವಂತ ಎಲ್ಲ ಸಹಾಯವನ್ನು ನೀನು ಮಾಡು ಸ್ವಾಮಿ. ದೇವರೇ ಆಶೀರ್ವಾದ ಮಾಡಿದ್ದಕ್ಕಾಗಿ ಅಪ್ಪ ನಮ್ಮ ಪ್ರಾರ್ಥನೆಯನ್ನ ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನಿಮ್ಮ ಪ್ರಸನ್ನತೆ, ನಿಮ್ಮ ಕೃಪೆ ನಮ್ಮ ಮೇಲೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್.